ರಾಧೆ ರಾಧೆ ಸ್ನೇಹಿತರೆ, ನಿಮಗೆಲ್ಲರಿಗೂ ರಾಧೆ ರಾಧೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿ ವಹಿಸಲು ಸಾಧ್ಯವಾಗುತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳುತ್ತಿಲ್ಲ. ಹೊರಗಿನ ಆಹಾರಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ ಹಾಗೂ ತಮ್ಮನ್ನು ತಾವು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಗುರಿ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಮಲಬದ್ಧತೆ. ಹೌದು ಸ್ನೇಹಿತರೆ, ಮಲಬದ್ಧತೆಯು ಇತ್ತೀಚಿನ ದಿನಗಳಲ್ಲಿ ತೀರಾ ಸಹಜವಾಗಿದೆ. ಅನೇಕ ಕಾಯಿಲೆಗಳಿಗೆ ಗುರಿ ಮಾಡುತ್ತದೆ. ಉದಾಹರಣೆಗೆ ಪಿಸ್ತುಲ, ಫಿಷರ್, ಫೈಲ್ಸ್ ಇತ್ಯಾದಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಮಲಬದ್ಧತೆಗೆ ಕಾರಣವೇನು? ಸ್ನೇಹಿತರೆ, ಮಲಬದ್ಧತೆಗೆ ಮುಖ್ಯ ಕಾರಣವೆಂದರೆ ನಮ್ಮ ಆಹಾರದಲ್ಲಿ ನಾರಿನ ಅಂಶ ಅಂದರೆ ಫೈಬರ್ ಕಂಟೆಂಟ್ ಇಲ್ಲದೇ ಇರುವುದು. ಇತ್ತೀಚಿನ ದಿನಗಳಲ್ಲಿ ಜನರು ಫಾಸ್ಟ್ ಫುಡ್, ಐಸ್ ಕ್ರೀಮ್ ಇತ್ಯಾದಿಗಳನ್ನು ತಿಂದು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಿಮಗೆ ಹೇಳಬೇಕೆಂದರೆ ಇದರಲ್ಲಿ ಸ್ವಲ್ಪವೂ ಕೂಡ ನಾರಿನ ಅಂಶ ಇರುವುದು. ಎರಡನೇದಾಗಿ ಮಲಬದ್ಧತೆಗೆ ಮುಖ್ಯ ಕಾರಣವೆಂದರೆ ವ್ಯಾಯಾಮ ಮಾಡದೇ ಇರುವುದು. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಜನರು 24 ಗಂಟೆ ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡುತ್ತಾ ಇರುತ್ತಾರೆ. ಇದರಿಂದ ದೇಹದ ತೂಕ, ಹೊಟ್ಟೆಯ ಬೊಜ್ಜು ಹೆಚ್ಚಾಗುತ್ತದೆ. ಇದರಿಂದ ಆಹಾರವು ಸರಿಯಾಗಿ ಪಚನವಾಗುವುದಿಲ್ಲ, ಮಲಬದ್ಧತೆಯೂ ಉಂಟಾಗುತ್ತದೆ. ಹಾಗಾದರೆ ನಾರಿನ ಅಂಶವಿರುವ ಆಹಾರಗಳು ಯಾವುವು? ಸ್ನೇಹಿತರೆ, ನಿಮಗೆ ಹೇಳುವುದಾದರೆ ಮಲಬದ್ಧತೆಗೆ ಯಾವುದೇ ಔಷಧ ಉಪಚಾರದ ಅವಶ್ಯಕತೆಯೇ ಇಲ್ಲ. ನಮ್ಮ ಆಹಾರದಲ್ಲಿ ನಾರಿನ ಅಂಶವನ್ನು ಹೆಚ್ಚಿಸುವುದರಿಂದ ತುಂಬ ಸುಲಭವಾಗಿ ನಾವು ಇದರಿಂದ ಮುಕ್ತಿ ಪಡೆಯಬಹುದು. ನಾರಿನ ಅಂಶವನ್ನು ಹೊಂದಿರುವ ಆಹಾರಗಳು ಯಾವುದೆಂದರೆ ಹಣ್ಣುಗಳು, ತರಕಾರಿಗಳು, ವಿವಿಧ ಬಗೆಯ ಕಾಳುಗಳು, ಧಾನ್ಯಗಳು, ಉದಾಹರಣೆಗೆ ಗೋಧಿ, ಜೋಳ, ರಾಗಿ, ಚಿಯಾ ಸೀಡ್ಸ್, ಹಸಿರು ತರಕಾರಿಗಳು ಇತ್ಯಾದಿಗಳು. ಸ್ನೇಹಿತರೆ, ನೀವು ಪ್ರತಿ ಬಾರಿ ಆಹಾರ ಸೇವಿಸುವಾಗಲೂ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನು, ತರಕಾರಿಗಳನ್ನು ಸೇರಿಸಿ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ 2 ರಿಂದ 3 ಲೋಟ ನೀರು ಕುಡಿದು 20 ರಿಂದ 30 ನಿಮಿಷ ತೀವ್ರಗತಿಯಲ್ಲಿ ವ್ಯಾಯಾಮ ಮಾಡಿ ಹಾಗೂ ದಿನಕ್ಕೆ 5000 ದಿಂದ 10,000 ಸ್ಟೆಪ್ಸ್ ವಾಕಿಂಗ್ ಮಾಡಿ. ಇದರಿಂದ ತುಂಬ ಸುಲಭವಾಗಿ ತೂಕವನ್ನು ಇಳಿಸಿಕೊಳ್ಳಬಹುದು ಮತ್ತು ಮಲಬದ್ಧತೆಯಿಂದ ಮುಕ್ತಿ ಪಡೆಯಬಹುದು. ಮಲಬದ್ಧತೆಯನ್ನು ಹೆಚ್ಚಿಸುವ ಆಹಾರಗಳು. ಮೊದಲನೆಯದಾಗಿ ಟೀ, ಕಾಫಿ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜನರು ನೀರಿನ ಸೇವನೆಗಿಂತ ಹೆಚ್ಚಾಗಿ ಟೀ, ಕಾಫಿ ಸೇವನೆ ಮಾಡುತ್ತಾರೆ. ಟೀ, ಕಾಫಿಯಲ್ಲಿರುವ ಕೆಫಿನ್ ಎನ್ನುವ ಅಂಶವು ದೇಹದಲ್ಲಿರುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ನಿರ್ಜಲೀಕರಣ ಉಂಟು ಮಾಡುತ್ತದೆ. ಆದ್ದರಿಂದ ಡೈಲಿ 1 ರಿಂದ 2 ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಟೀ, ಕಾಫಿ ಸೇವನೆ ಮಾಡಿ. ಎರಡನೆಯದಾಗಿ ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ಸ್, ಕರಿದ ತಿನಿಸುಗಳು, ಚಾಕ್ಲೇಟ್, ರಾತ್ರಿ ಉಳಿದ ಆಹಾರ, ಹೆಚ್ಚಿನ ಪ್ರಮಾಣದ ಸಿಹಿ ತಿನಿಸುಗಳು ಇವುಗಳು ಮಲಬದ್ಧತೆಯನ್ನು ಉಂಟು ಮಾಡುತ್ತವೆ. ಸ್ನೇಹಿತರೆ, ಮಲಬದ್ಧತೆ, ಫೈಲ್ಸ್, ಫಿಸ್ತುಲ ಇರುವವರು ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಹೊರಗಿನ ಆಹಾರವನ್ನು ತ್ಯಜಿಸಿ, ಹೆಚ್ಚಾಗಿ ಮನೆಯ ಆಹಾರವನ್ನು ಸೇವಿಸಿ. ಹಣ್ಣು ಮತ್ತು ತರಕಾರಿಯನ್ನು ಹೆಚ್ಚಾಗಿ ಸೇವಿಸಿ. 20 ರಿಂದ 30 ನಿಮಿಷ ಪ್ರತಿನಿತ್ಯ ವ್ಯಾಯಾಮ ಮಾಡಿ. 5000 ದಿಂದ 10,000 ಸ್ಟೆಪ್ಸ್ ವಾಕಿಂಗ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ದಿನಕ್ಕೆ 3 ರಿಂದ 5 ಲೀಟರ್ ನೀರು ಕುಡಿಯಿರಿ. ಇದರಿಂದ ಯಾವುದೇ ವೈದ್ಯರ ಬಳಿ ತೆರಳದೆ ನೀವು ಸುಲಭವಾಗಿ ಮಲಬದ್ಧತೆಯಿಂದ ಮುಕ್ತಿ ಪಡೆಯುವಿರಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ರಾಧೆ ರಾಧೆ.